ಸೂತ್ರಧಾರಿ ಹೆಸರೇ ಒಂದು ರೀತಿ ಕ್ಯಾಚಿ ಆಗಿದೆ. ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫ್ ಸಕ್ಕದಾಗಿದೆ. ಆರಾಮಾಗಿದ್ದೀನಿ. ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಹ್ಯಾಪಿಯಾಗಿರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಸೂತ್ರಧಾರಿ ಯಾರು? ಸದ್ಯಕ್ಕೆ ಸೂತ್ರಧಾರಿ ಭಗವಂತ. ಅವನೇ ಆಡಿಸ್ತಾ ಇರೋದಷ್ಟೇ. ಇವಾಗ ನಮ್ಮ ಕೈಲಿ ಏನೂ ಇಲ್ಲ. ನಮ್ಮ ಏನು ಕೆಲಸ ಇದೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸೂತ್ರಧಾರಿ ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಿರೋವಂಥದ್ದು. ಎಲ್ರಿಗೂ ಒಂದು ರೀತಿ ಆಸೆ ಇದ್ದೇ ಇರುತ್ತೆ, ಗಾಂಧಿನಗರಲ್ಲಿ ನನ್ನ ಕಟೌಟ್ ಬೀಳಬೇಕು ಅನ್ನೋವಂಥದ್ದು. ನಿಮಗೆ ಈ ಆಸೆ ಹುಟ್ಕೊಂಡಿದ್ದೆ ಯಾವಾಗ? ನಮ್ಮ ತಂದೆಯವ್ರು ನನ್ನ ತಲೆಗೆ ತುಂಬಿದ್ದು ಫಸ್ಟು ನಾನು ಆ್ಯಕ್ಟಿಂಗ್ ಮಾಡಬೇಕು, ನೀನು ಹೀರೋ ಆಗು ಅಂತ. ಯಾಕಂತ ಹೇಳಿದ್ರೆ ಅವ್ರಿಗೆ ನನ್ನ ಜಾತಕದಲ್ಲಿ ಬರ್ದಿದೆಯಂತೆ, ನಾನು ಈ ಸಿನಿಮಾ ಆ್ಯಕ್ಟಿಂಗು ನಟನೆ ಇದರಲ್ಲೇ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ನನ್ನ ಜಾತಕದಲ್ಲಿದೆಯಂತೆ. ಸೊ ಅವ್ರು ಸ್ವಲ್ಪ ಜಾಸ್ತಿ ಬಿಲೀವ್ ಮಾಡ್ತಾರೆ ಅದನ್ನೆಲ್ಲ. ಸೊ ಹಾಗಾಗಿ ಅವರೇ ನನಗೆ ಫಸ್ಟ್ ಪುಷ್ ಮಾಡಿದ್ದು, ನೀನು ಹೋಗು, ಈ ಫೀಲ್ಡ್ ಕಡೆ ಹೋಗು ಅಂತ. ನನಗೆ ಮ್ಯೂಸಿಕಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಆ್ಯಕ್ಟಿಂಗಲ್ಲಿ ನಾನು ಅಷ್ಟೊಂದು ನನಗೇನು ಅನಿಸಿರಲಿಲ್ಲ ನಾನು ಆ್ಯಕ್ಟ್ ಮಾಡಬೇಕು ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಯಾವಾಗ ಅಂತ ಹೇಳಿದ್ರೆ ಪರ್ಟಿಕ್ಯುಲರಿ ಹೇಳಬೇಕಂದ್ರೆ ಕೋವಿಡ್ ಟೈಮಲ್ಲಿ. ಸೊ ನನ್ನ ಮನೇಲಿ ಸುಮ್ಮನೆ ಎವ್ರಿಬಡಿ ವರ್ ಅಟ್ ಹೋಮ್. ಸೊ ಅವಾಗ ಬಂದಂಥ ಒಂದು ಐಡಿಯಾ, ನಾನು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ. ಸೊ ಅವಾಗ ಪ್ರಾಜೆಕ್ಟ್ನ ತೊಗೊಂಡಿದ್ದು. ಅದರಲ್ಲೂ ಪೊಲೀಸ್ ಪಾತ್ರ ಬಂದಿರೋವಂಥದ್ದು, ಅದು ಒಂದು ರೀತಿ ಬೇರೆ ರೀತಿಯೇ ಕಿಕ್ ಕೊಡುತ್ತೆ. ಯಾರಿಗೇ ಆದ್ರೂ ಹೀರೋಗಳಿಗೆ ಪೊಲೀಸ್ ಪಾತ್ರದಲ್ಲಿ ಒಂದ್ಸಲ ಆದರೂ ಯೂನಿಫಾರ್ಮ್ ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಸೊ ಸಣ್ಣವರಿದ್ದಾಗ ನೀವೇನಾದರೂ ಈ ರೀತಿ ಪೊಲೀಸ್ ಗೆಟಪ್ ಹಾಕಿರೋದು ಉಂಟಾ? ಸ್ಕೂಲ್ ಡೇಸ್ ಇರ್ಬೋದು? ನೋ ವೇ, ಚಾನ್ಸೇ ಇಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಪೊಲೀಸ್ ಪಾತ್ರ ಅಂದರೆ ಪೊಲೀಸ್ ಗೆಟಪ್ ಹಾಕಿದ್ದು ಸೂತ್ರಧಾರಿ ಸಿನಿಮಾಗೋಸ್ಕರ ಮಾತ್ರ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಪೊಲೀಸ್ ಡ್ರೆಸ್ ಹಾಕಿದ ತಕ್ಷಣ ಕೈಲಿ ಗನ್ ಕೊಟ್ಟರು, ಒಂದು ಪೊಲೀಸ್ ಜೀಪ್ ಕೊಟ್ಟಿದ್ರು. ಸೊ ಅದನ್ನ ಇಟ್ಕೊಂಡು ಫೀಲ್ ಮಾಡ್ತಾಯಿದ್ದೆ ನಾನೇ ಪೊಲೀಸ್, ರಿಯಲ್ ಪೊಲೀಸ್ ಆಗಿದ್ರೆ ನಾನು ಹೆಂಗಿರ್ತೀನಿ ಫುಲ್ ಆ ಥರ ಎಲ್ಲ. ಸೊ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ರಿಯಲ್ ಲೈಫ್ ಪೊಲೀಸ್ ಆಗಿದ್ದರೆ ಯಾವ ಒಂದು ಕ್ರಮನ ಕಟ್ಟುನಿಟ್ಟಿನಿಂದ ತೊಗೊಂಡು ಬರ್ತಾಯಿದ್ರಿ? ಟ್ರಾಫಿಕ್, ಎಲ್ಲರೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ನನಗೆ ಇವತ್ತಿಗೂ ಇದೆ. ಅದು ಎವ್ರಿಬಡಿ ಶುಡ್ ಫಾಲೋ ದ ಟ್ರಾಫಿಕ್ ರೂಲ್ಸ್. ನಾನು ಅಷ್ಟಾಗಿ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ. ಐ ಫಾಲೋ ದ ಟ್ರಾಫಿಕ್ ರೂಲ್ಸ್. ನಾನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಬೈತಾರೆ ಜನ, ಇವನು ಯಾಕೆ ಹಿಂಗೆ ಹೋಗ್ತಿದ್ದಾನಲ್ಲ ಅಂತ ಅಂತಾರೆ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಿಯಾ ಇವಾಗ. ಆ್ಯಕ್ಚುಲಿ ರೂಲ್ಸ್ನ ಫಾಲೋ ಮಾಡೋನಿಗೆ ಇವನು ಯಾರೋ ಹಿಂಗೆ ಹೋಗ್ತಾನೆ ನೋಡು ಅಂತ ಹೇಳ್ತಾರೆ. ರೂಲ್ಸ್ನ ಬ್ರೇಕ್ ಮಾಡ್ಕೊಂಡು ಹೆಂಗೆ ಬೇಕು ಹಂಗೆ ಹೋದ್ರೇ ಇಂಡಿಯಾದಲ್ಲಿ ಗಾಡಿ ಓಡಿಸೋಕ್ಕಾಗಲ್ಲ ಆ್ಯಕ್ಚುಲಿ. ಬಟ್ ಅದು ಸ್ವಲ್ಪ ಅವಾಯ್ಡ್ ಆಗಬೇಕು, ಸ್ಪೆಷಲಿ ಬೆಂಗಳೂರಲ್ಲಿ. ಓಕೆ, ಟಾಪಿಕ್ ಎಲ್ಲೋ ಬೇರೆ ಕಡೆ ಹೋಗ್ತಾಯಿದೆ. ಬಟ್ ಪೊಲೀಸ್ ಆಗಿದ್ದಿದ್ರೆ ಟ್ರಾಫಿಕ್ ಪೊಲೀಸ್ ಆಗ್ತಾಯಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.